ಒಂಬತ್ತು ವರ್ಷ ನಾನು ವೆಯ್ಟ್ ಮಾಡಿದ್ದೀನಿ ಒಂದು ಮಾತುಗೋಸ್ಕರ. ಅದು ಏನು ಅನ್ಕೊತಾ ಇದ್ದೀರಾ? ಅಮ್ಮ ಅನ್ನೋ ಮಾತುಗೋಸ್ಕರ. ಹೆಣ್ಮಕ್ಳಿಗೆ ತಾಯಿ ಆಗೋದೇ ದೊಡ್ಡ ಗಿಫ್ಟ್. ಅದಾದಮೇಲೆ ಅಮ್ಮ ಅನ್ನೋ ಮಾತು ನಮ್ಮ ಜನ್ಮಕ್ಕೆ ಸಾರ್ಥಕತೆ ಬರುತ್ತೆ. ಆದರೆ ನಾನು ಆ ಮಾತು ಕೇಳೋದಕ್ಕೆ ನನಗೆ 9 ವರ್ಷ ಆಗಿದೆ. ಇಮ್ಯಾಜಿನ್ ದ ಅಮೌಂಟ್ ಆಫ್ ದ ಪೇಯ್ನ್, ಆ ಎಮೋಷ್ನಲ್ ಪೇಯ್ನ್ ಇದೆ ಅಲ್ಲ, ಅದು ಎಷ್ಟು ಕಷ್ಟ ಅಂದರೆ ಅನುಭವಿಸೋರಿಗೆ ಗೊತ್ತಾಗುತ್ತೆ. ನಾನು ಹೆಲ್ತ್ ಬ್ಯಾಕ್ಗ್ರೌಂಡ್ ಆದ್ರೂ ನನಗೆ ಒಂದು ಗೈಡೆನ್ಸ್ ಇರಲಿಲ್ಲ, ಒಂದು ಎಂಪವರ್ಮೆಂಟ್ ಇರಲಿಲ್ಲ, ಒಂದು ಕಾನ್ಫಿಡೆನ್ಸ್ ಇಲ್ಲ. ಅವನು 9 ವರ್ಷ ಅವನು ಮಾತಾಡ್ತಾನೆ ಇಲ್ಲ. ಅವನಿಗೇನಾದರೂ ಬೇಕಂದರೆ ಬರಿತಾ ಇದ್ದ, ನನಗೆ ಪೂರಿ ಇಡ್ಲಿ ಆ ಥರ ಅಷ್ಟೇ, ಬಟ್ ಮಾತೇ ಇಲ್ಲ. ನಾನು ಅಂದ್ಕೊಂಡೆ ಅವನ ಮಾತು ಬರಲ್ಲ ಅಂತ. ಬಟ್ 10 ಇಯರ್ಸ್ ಆದಮೇಲೆ ಅವನು ಒಂದೊಂದು ಲೆಟರ್ ಕಲಿಯೋಕ್ಕೆ ಶುರು ಮಾಡಿದ್ದಾನೆ. ಈಗ ವರ್ಡ್ಸ್ ರಿಪೀಟ್ ಮಾಡೋಕ್ಕೆ ಶುರು ಮಾಡಿದ್ದಾನೆ. ಅಷ್ಟುವರೆಗೂ ನಾನು ಐಡೆಂಟಿಫಿಕೇಶನೇ ಇಲ್ಲ ಅವನಿಗೆ. ಅಮ್ಮ ಅನ್ನೋ ಮಾತು ಅವನ ಬಾಯಿಂದ ಬರೋದಕ್ಕೆ ಇಷ್ಟು ದಿನ ಆಗಿದೆ. ಇಷ್ಟು ಕಷ್ಟ ಯಾರಿಗೂ ಬರಬಾರ್ದು ಅಂತ ನಾನು ಅನ್ಕೊಂಡಿದ್ದೀನಿ. ನಾನು ಇಲ್ಲಿ US ಅಲ್ಲಿ ಈಗ ಆಟಿಸಮ್ ಪೇರೆಂಟಿಂಗ್ ಕೋಚ್ ಮತ್ತು ಆಟಿಸಮ್ ಬಗ್ಗೆ ನಾನು ಸರ್ಟಿಫಿಕೇಷನ್ ಎಲ್ಲ ಮಾಡ್ತಾ ಇದ್ದೀನಿ. ಇನ್ನೂ ರಿಸರ್ಚ್ ಎಲ್ಲ ಮಾಡಬೇಕಾ ಅನ್ಕೊಂಡಿದ್ದೀನಿ. ಬಿಕಾಸ್ ನಾವು ಎಷ್ಟು ಪೇಯ್ನ್ ಅನುಭವಿಸೋರು ಯಾರಿಗೂ ಗೊತ್ತಾಗಲ್ಲ. ಅದು ಆರ್ಟಿಸ್ಟಿಕ್ ಪೇರೆಂಟ್ಸ್ ಮಕ್ಕಳಿರೋರ್ಗೇನೆ ಗೊತ್ತಾಗುತ್ತೆ. ಈ ಎಮೋಷ್ನಲ್ ಈ ಜರ್ನಿಯಲ್ಲಿ ನಾನೊಬ್ಬರೇ ಅಲ್ಲ, ನೀವೊಬ್ಬರೇ ಅಲ್ಲ ಸ್ಟ್ರೆಸ್ ಆಗ್ತಾ ಇರೋದು, ಓವರ್ಲಿಮ್ ಆಗ್ತಾ ಇರೋದು ನೀವೊಬ್ಬರೇ ಅಲ್ಲ, ನಾನೂ ಇದ್ದೀನಿ ಈ ಜರ್ನಿಯಲ್ಲಿ. ಸೊ ವಿ ವಿಲ್ ಮೇಕ್ ಟುಗೆದರ್, ವಾಕ್ ಟುಗೆದರ್ ಆ್ಯಂಡ್ ಮೇಕ್ ದಿಸ್ ಜರ್ನಿ ಬ್ಯೂಟಿಫುಲ್.